ಜಮ್ಮು ಕಾಶ್ಮೀರದಲ್ಲಿ ಕಂದಕಕ್ಕೆ ಉರುಳಿದ ಸೇನಾ ವಾಹನ ಘಟನೆ ನಡೆದಿದೆ. ಕಂದಕಕ್ಕೆ ಸೇನಾ ವಾಹನ ಉರುಳಿರುವಂತಹ ಘಟನೆ ನಡೆದಿದ್ದು 5 ಜನ ಯೋಧರು ಸಾವನ್ನಪ್ಪಿದ್ದಾರೆ. ಸೇನಾ ವಾಹನ ಉರುಳಿ 5 ಯೋಧರು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು ಪೂಂಚ್ ಜಿಲ್ಲೆಯ ಮೆಂಧಾರ್ನ ಬಲ್ನೋಯಿಯಲ್ಲಿ ಈ ಘಟನೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ 350 ಅಡಿ ಕಂದಕಕ್ಕೆ ವಾಹನ ಬಿದ್ದಿದ್ದು ಘಟನೆಯಲ್ಲಿ ಹಲವರಿಗೆ ಗಾಯವಾಗಿದ್ದು ಸೇನೆಯಿಂದ ರಕ್ಷಣಾ ಕಾರ್ಯ ಕೂಡ ಮುಂದುವರೆದಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೆಂಧಾರ್ನ ಬಲ್ನೋಯಿ ಪ್ರದೇಶದಲ್ಲಿ ಸೇನಾ ವಾಹನವೊಂದು ಕಮರಿಗೆ ಉರುಳಿದ ಪರಿಣಾಮ 5 ಯೋಧರು ಸಾವನ್ನಪ್ಪಿದ್ದು ಇನ್ನೂ ಕೆಲವರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಘಟನೆಯಲ್ಲಿ ಹಲವರಿಗೆ ಗಾಯವಾಗಿದ್ದು ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ 350 ಅಡಿ ಕಂದಕಕ್ಕೆ ವಾಹನ ಉರುಳಿದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ಶಬ್ಬೀರ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಶಬ್ಬೀರ್, ರಕ್ಷಣಾ ಕಾರ್ಯಾಚರಣೆ ಹೇಗಿದೆ? ನಮ್ಮ ರಾಜ್ಯದ ಯೋಧ ಸೇನೆ ಸೇರಿ ಎಷ್ಟು ವರ್ಷ ಆಯಿತು? ಕುಟುಂಬಸ್ಥರನ್ನ ಸಂಪರ್ಕ ಮಾಡಿದ್ದಾರೆ ಹೇಗೆ? ಸಂಜೆ 5:20 ಸಮಯಕ್ಕೆ ಈ ಘಟನೆ ಆಗಿರುವಂತದ್ದು. ವಾಹನದಲ್ಲಿ ಸುಮಾರು 18 ಜನ ಇದ್ರು ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಈ ಪೈಕಿ 5 ಈಗಾಗಲೇ ಹುತಾತ್ಮರಾಗಿದ್ದಾರೆ. ಬಾಕಿ ಉಳಿದಂತವ್ರಿಗೆ ಗಂಭೀರ ಗಾಯಗಳಾಗಿದ್ದಾವೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ಈಗಾಗಲೇ ರವಾನೆ ಮಾಡಲಾಗಿದೆ. ಮತ್ತೆ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಬೇರೆ ಆಸ್ಪತ್ರೆಗೂ ಕೂಡ ಸಾಗಿಸುವಂತ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕೂಡ ಆ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಲೋ ವಿಸಿಬಿಲಿಟಿ ಇದ್ದಂತ ಹಿನ್ನೆಲೆಯಲ್ಲಿ, ಅಂದ್ರೆ ಮುಂದೆ ಏನು ಕಾಣದೇ ಇರುವಂತ ಹಿನ್ನೆಲೆಯಲ್ಲಿ ಈ ವಾಹನ ಆ ಕಂದಕಕ್ಕೆ ಬಿದ್ದಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಇದರಲ್ಲಿ ಕರ್ನಾಟಕದ ಯೋಧರೊಬ್ರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತದ್ದು. ಅವರು ಎಷ್ಟು ವರ್ಷದಿಂದ ಸೇನೆಯಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ಮಾಹಿತಿಗಳು ಬರ್ಬೇಕಾಗಿರುವಂತದ್ದು. ಆದ್ರೆ ಅವರು ಚಿಕ್ಕೋಡಿ ಮೂಲದವರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ. ಧರ್ಮರಾಜ್ ಅನ್ನುವಂಥವ್ರು ಈಗ ಅವರು ಚಿಕ್ಕೋಡಿ ಜಿಲ್ಲೆ ಕುಪ್ಪವಾಡಿ ಗ್ರಾಮದವರು ಅನ್ನುವಂಥದ್ದು ಈಗ ಮಾಹಿತಿಗಳು ಬರ್ತಾ ಇರುವಂತದ್ದು. ಅವರ ಈಗ ಮನೆಯವರೆಗೂ ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ರವಾನಿಸುವಂತ ಕೆಲಸವನ್ನು ಕೂಡ ಸೇನಾಧಿಕಾರಿಗಳು ಮಾಡಿದ್ದಾರೆ. ಥ್ಯಾಂಕ್ ಯು ಶಬ್ಬೀರ್, ಡೀಟೇಲ್ಸ್ಗಾಗಿ.